ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು ಮಾಜಿ ಸಚಿವರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಹಾಗೆ ಮತ್ತೊಂದು ಕಡೆ ಯಂಗ್ಸ್ಟರ್ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಇಬ್ಬರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸುಧಾಕರ್ ಮೊದಲಿಂದು ಜನರ ಜೊತೆ ಅಂದರೆ ತಾನೇ ಅಭ್ಯರ್ಥಿ ಅಂತ ನುಗ್ತಿದ್ರು, ಅವರೇ ಅಭ್ಯರ್ಥಿ ಆದರು. ಆದರೆ ರಕ್ಷಾ ರಾಮಯ್ಯ ಅನೌನ್ಸ್ ಮಾಡೋಕ್ಕೆ ಸ್ವಲ್ಪ ತಡವಾಯಿತು, ಲೇಟ್ ಮಾಡೋರು ರಕ್ಷಾ ರಾಮಯ್ಯಗೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ. ಅವ್ರಿಗೆ ತಪ್ಪಿಸ್ಬೇಕು ಅಂತ ಒಂದಷ್ಟು ಜನ ಕಾಯ್ತಾ ಇದ್ರು, ಅದಾಗಲಿಲ್ಲ. ರಕ್ಷಾ ರಾಮಯ್ಯ ಅವ್ರ ಟಿಕೆಟ್ ಸಿಕ್ತು. ಓಕೆ. ರಕ್ಷಾ ರಾಮಯ್ಯ ತುಂಬ ಒಳ್ಳೆ ಹಿನ್ನೆಲೆ ಇರ್ತಕ್ಕಂಥ ಶ್ರೀಮಂತ ಮನೆತನದ MS ರಾಮಯ್ಯ ಅವರ ಹೌದು ಮೊಮ್ಮಗ. ಆ್ಯಂಡ್ ಸುಧಾಕರ್ ಅವರು BJPಯ ಅಭ್ಯರ್ಥಿ. ಅವ್ರನ್ನೂ ಬದಲಾಯಿಸೋಕ್ಕೆ ಬೇರೆ ಬೇರೆ ಥರ ನೋಡಿದ್ರು, ಅದಾಗಲಿಲ್ಲ. ಹೈಕಮಾಂಡ್ ಅವ್ರಿಗೆ ಈತನೇ ಸೂಕ್ತ ಗೆಲ್ಲಕ್ಕೆ ಅಂತ ಕೊಟ್ಟಂಗೈತೆ. ಆ್ಯಂಡ್ ಇಲ್ಲೇನು ಅಂದರೆ ಕಳೆದ ಬಾರಿ ಬಚ್ಚೇಗೌಡರು ನಿಂತಿದ್ರು, ಗೆದ್ದು ಮೇಲೆ ಮನೆ ಸೇರ್ಕೊಂಡ್ರು. ಯಾಕಂದರೆ ಅವ್ರ ಮಗ ಕಾಂಗ್ರೆಸ್ ಅಲ್ಲಿ ಇಂಡಿಪೆಂಡೆಂಟ್ MLA ಆದ ಕಾರಣ ಅವ್ರು BJP ಜೊತೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಸೈಡ್ಲೈನ್ ಅಂದರೆ ಅವರೇ ಸೈಡ್ಗೆ ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಸುಧಾಕರ್ ವಿರೋಧ ಇತ್ತು. ಯಲಹಂಕ ವಿಶ್ವನಾಥ್, MTB ನಾಗರಾಜು, ಧೀರಜ್ ಮುನ್ರಾಜು ಎಲ್ಲರೂ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವ್ರೆ. ಇವತ್ತು ವಿಶ್ವನಾಥ್ ಅವರಿಬ್ರು ನಿಂತ್ಕೊಂಡು ಒಟ್ಟಾಗಿ ಕೈ ಜೋಡಿಸಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಡೀತಿದೆ. ಆದ್ರೆ ಇಲ್ಲಿ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಅವರಿಗೆ ಒಂದು ಸ್ವಲ್ಪ ತೊಂದರೆ ಕೊಟ್ಟಂಗೆ ಕಾಣ್ತಿದೆ. ಅಂದ್ರೆ ಮೀನ್ಸ್ ಮುನ್ರಾಜು ವಿಜಯೇಂದ್ರ ಅವ್ರ ಬೆಂಬಲಿಗ. ಆತ ಕೂಡ ನಾವು ಮೋದಿ ನೋಡ್ ಮಾಡ್ತೀವಿ, ಕ್ಯಾಂಡಿಡೇಟ್ ಬಗ್ಗೆ ಆಚೆ ಈಚೆ ಒಂದಷ್ಟು ವ್ಯತ್ಯಾಸಗಳ ಹೇಳಿಕೆಗಳು ಆ ಪಾರ್ಟಿಯಲ್ಲಿದೆ. ವಿಶ್ವನಾಥ್ ಅವರ ಹಿಂದೆ ಕೂಡ ವಿಜೇಂದ್ರ ಹೇಳಿಸಿದ್ರು ಹಂಗೆ ಹಿಂಗೆ ಅಂತ ಏನೇನೋ ಇದೆ. ಬಟ್ ಸುಧಾಕರ್ನ ಅವಾಯ್ಡ್ ಮಾಡ್ಲಿಕ್ಕೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಟ್ರೈ ಮಾಡಿದ್ರಂತೆ. ಅಂತೆ ಕಂತೆಗಳಿವೆಲ್ಲ. ವಿಜೇಂದ್ರ ಬದಲಾವಣೆಗೆ ಪ್ರಯತ್ನಿಸಿದ್ದರಂತೆ. ಸುಧಾಕರ್ ಗೆಲ್ಲೋದು ಇಷ್ಟವಿಲ್ಲವಂತೆ ಅನ್ನೋ ಅಂತೆ ಕಂತೆಗಳು ರಾಜಕಾರಣದಲ್ಲಿ ನಡೀತಾ ಇರುತ್ತೆ. ಬಟ್ ಸುಧಾಕರ್ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಈಗ MTB ನಾಗರಾಜ್ನ, ವಿಶ್ವನಾಥ್ನ, ಧೀರಜ್ನ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಮಾಡ್ತಾವ್ರೆ. ಗೌರಿಬಿದನೂರಿನ ಇಂಡಿಪೆಂಡೆಂಟ್ MLA ಪುಟ್ಸಾಮ್ ಗೌಡ್ರನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಲೈಕ್ ಅವ್ರ ಗೆಲುವಿನಲ್ಲಿ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಗೌರಿಬಿದನೂರಲ್ಲಿ ಶಿವಶಂಕರ ರೆಡ್ಡಿ ಸೋಲಿಗೆ ಪುಟ್ಸಾಮ್ ಗೌಡ್ರ ಗೆಲುವಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪಾತ್ರ ಮಹತ್ವದ್ದು. ಅಟ್ ದಿ ಸೇಮ್ ಟೈಮ್ ಶರತ್ ಬಚ್ಚೇಗೌಡ್ರಿಗೆ ಒಂದ್ ಸ್ವಲ್ಪ ಸುಧಾಕರ್ ಕಂಡು ಒಂದಷ್ಟು ಆಚೆ ಈಚೆ ಕರ್ಟೆಸಿ ಇದೆ, ಇಲ್ಲ ಅಂತ ಏನಿಲ್ಲ. ಬೇರೆ ಬೇರೆ ಯಾಕಂದ್ರೆ ಅವ್ರ ಬೀಗರ್ಗೆ ಅವ್ರ ಮಾವಾಗೆಲ್ಲ ಕಾರಣ, ಸುಧಾಕರ್ ಕಾರಣ ಅವೆಲ್ಲ ಇರ್ತವೆ. ಬಟ್ MTB ಪ್ರಾಮಾಣಿಕವಾಗಿ ಚುನಾವಣೆನ ಮಾಡ್ತಿದ್ದಾರೆ. ಇದು ಕತೆ. ಬಟ್ ಇಲ್ಲಿ ಪ್ರದೀಪ್ ಈಶ್ವರ್ ಮತ್ತೆ ಸುಧಾಕರ್ ಜೊತೆ ನಿಂತ JDSನ KP ಬಚ್ಚೇಗೌಡರಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಸುಧಾಕರ್ ಯಾವುದೇ ಕಾರಣಕ್ಕೂ ಲೋಕಸಭೆ ಮೆಟ್ಲತ್ತಲ್ಲ ಅಂತ ಪ್ರದೀಪ್ ಈಶ್ವರ್ ಶಬ್ದ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಯಾವುದೇ ಕಾರಣ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸುಧಾಕರ್ನ ಮೆಟ್ಲತ್ತಕ್ಕೆ ಬಿಡಲ್ಲ ಲೋಕಸಭೆಗೆ ಅಂತ ನಂಬಬೇಕು. ಅವ್ರು ವಿಧಾನಸಭೆ ಮೆಟ್ಲತ್ತದಾಗ ಮಾಡಿದ್ದಾರೆ ಇವರು ಪ್ರದೀಪ್ ಈಶ್ವರ್. ಸೊ ಹಾಗಾಗಿ ಪ್ರದೀಪ್ ಈಶ್ವರ್ ಮಾತನ್ನ ಅಲ್ಲೇ ಗೆಳೆಯೋಂಗಿಲ್ಲ. ಬಿಕಾಸ್ ಸ್ಟ್ರಾಂಗೆಸ್ಟ್ MLA ಇನ್ ಚಿಕ್ಕಬಳ್ಳಾಪುರ, ನಾವು ಅದೆಲ್ಲ ಗೆಳೆಯಂಗಿಲ್ಲ. ಪ್ರದೀಪ್ ಈಶ್ವರ್ ಬರೀ ಮಾತುಗಾರ ಅಲ್ಲ, ಹಾಡ್ದಂಗೆ ತೋರಿಸಿದ್ದಾರೆ ಗೆದ್ದು. ಬಟ್ ಈಗ ಅವ್ರನ್ನ ಲೋಕಸಭೆಗೆ ತಡಿತೀನಿ ಅಂತ ಹೇಳಿದ್ದಾರೆ. ಐ ಆಮ್ ವಾಚಿಂಗ್. ನಾನು ಕುತೂಹಲದಿಂದ ಕಾಯ್ತಿದ್ದೀನಿ. ಜೂನ್ 4ನೇ ತಾರೀಕು ಪ್ರದೀಪ್ ಈಶ್ವರ್ ಗೆಲ್ತಾರ, ಸುಧಾಕರ್ ಗೆಲ್ತಾರ? ಕನ್ಫ್ಯೂಸ್ ಆದ್ರ? ಇಲ್ಲ, ರಕ್ಷಾರಾಮಯ್ಯ ಅಲ್ಲ, ಪ್ರದೀಪ್ ಈಶ್ವರ್. ಈ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್. ಹೌದು. ಒಂದು ಗೆದ್ರೆ 2 ಗೆಲ್ತಾರೆ ಪ್ರದೀಪ್ ಈಶ್ವರ್, ಎಲ್ಲ 1 ಗೆಲ್ತಾರೆ. ಹಿಂಗೆ ಕನ್ಫ್ಯೂಸ್ ಆಗಬೇಡಿ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಸುಧಾಕರ್ ಗೆದ್ರೆ ಪ್ರದೀಪ್ ಈಶ್ವರ್ ಸೋತಂಗೆ. ಹೌದು. ಆಮೇಲೆ ಅವ್ರ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರವೆಲ್ಲ ಏನ್ ಗೊತ್ತಿಲ್ಲ, ಸೆಕೆಂಡ್ರಿ. ಅಂಡ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುತ್ತೆ. ಪ್ರದೀಪ್ ಈಶ್ವರ್ 75,000 ಓಟ್ ತಗೊಂಡು 86,000 ಓಟ್ ತಗೊಂಡಿದ್ರು. ಸುಧಾಕರ್ 75,000 ಓಟು, 19,000 ಚಲ ತಗೊಂಡಂತ KP ಬಚ್ಚೇಗೌಡರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ JDS ಇಂದ. ಬಚ್ಚೇಗೌಡರದು ಸುಧಾಕರ್ ಈಶ್ವರ್ ಪ್ರದೀಪ್ ಈಶ್ವರ್ ಓಟ್ ಸೇರಿ 1,05,000 ಓಟ್ ಬರಬೇಕು. ಸುಧಾಕರ್ 75 ತಗೋಬೇಕು ಪ್ರದೀಪ್ ಈಶ್ವರ್ ಪರ. ಹಂಗು ಹಾಳಾಗೋಲಿ, ಒಂದೇ ಒಂದು ಮತ ಕಾಂಗ್ರೆಸ್ಗಿಂತ ಹೆಚ್ಚು ಮತ ಏನಾದ್ರು ಸುಧಾಕರ್ ಬಂದ್ರೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಟರು ಕೊಡ್ಬೋದು. ನೈತಿಕ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ ಬಹಳ ಇಷ್ಟ ಆಗ್ತಾರೆ ಎಲ್ರಿಗೂ. ಪ್ರದೀಪ್ ಈಶ್ವರ್ ಬೂಟಾಟಿಕೆ ರಾಜಕಾರಣಿ ಅಲ್ಲ. ಪಬ್ಲಿಕ್ ಒಪಿನಿಯನ್ ಅಲ್ಲಿ ಸಮ್ ಟೈಮ್ ನೀವೆಲ್ಲ ಟೈಟ್ಲ್ಗಳ ಜನ ಅವ್ರು ಹೇಳಿದ್ರು ಬರೀ ಡೈಲಾಗು, ಬರೀ ಬೂಟಾಟಿಕೆ ಕತೆ ಅಂತ. ನೀವೆಲ್ಲ ಡೈಲಾಗ್ಗಳನ್ನ ಹಂಗೆ ಟೈಟ್ಲ್ ಹಾಕಿದ್ರಿ. ಅದಕ್ಕೂ ಕೆಲವೊಂದು ಟೈಮ್ ನಂಗೆ ಅರ್ಟ್ ಆಗುತ್ತೆ. ಮೀನ್ಸ್ ಲೈಕ್ ಜನ ಮಾತಾಡ್ಬಿಡ್ತಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಸೊ ಪ್ರದೀಪ್ ಈಶ್ವರ್ ಆ ನೈತಿಕ ರಾಜಕಾರಣಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ವ್ಯಕ್ತಿ, ಹೃದಯ ಶ್ರೀಮಂತಿಕೆ ಇರತಕ್ಕಂಥ ವ್ಯಕ್ತಿ. ಸೊ ಹಾಗಾಗಿ ಈ ಚುನಾವಣೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಪ್ರದೀಪ್ ಈಶ್ವರ್. ಹೌದು. ಅಂಡ್ ಎರಡನೇದು, ಈ ಚುನಾವಣೆಯಲ್ಲಿ ಸುಧಾಕರ್ ಗೆದ್ರೆ ಪ್ರದೀಪ್ ಈಶ್ವರ್ ಏನ್ ಕತೆ, ಶಾಸಕರಾಗಿ ಮುಂದುವರಿತಾರ, ರಾಜೀನಾಮೆ ಕೊಡ್ತಾರ ಅನ್ನೋ ಚರ್ಚೆಗಳು ಸಹ ನಡೀತಿದೆ. ಅದು ಸವಾಲಾಗ್ತಾರೆ. ಯಾಕೆಂದ್ರೆ ಅತಿ ಹೆಚ್ಚು ಸವಾಲಾಗಿ ಸ್ವೀಕರಿಸಿರೋದು ಈ ಚುನಾವಣೆನ ಪ್ರದೀಪ್ ಈಶ್ವರ್. ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಮೆಟ್ಲತ್ತಲ್ಲ ಅಂತ ಹೇಳಿದ್ದಾರೆ. ಬಟ್ ಅವ್ರ ಶಕ್ತಿ ಬಗ್ಗೆ ನನ್ಗೆ ಅರಿವಿದೆ. ಪ್ರದೀಪ್ ಈಶ್ವರ್
ಮಾತಿನ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೂ ನಾನು ಜೂನ್ 4ನೇ ತಾರೀಕು ಕಾಯ್ತೀವಿ. ಎಸ್ ವೀಕ್ಷಕರು, ಚಿಕ್ಕಬಳ್ಳಾಪುರ ಸಂಸದರು ಯಾರಾಗಬೇಕು? ಬಟ್ ಸುಧಾಕರ್ MTV ಹತ್ರ ರಾಜಿ ಮಾಡ್ಕೊಂಡ್ರು, ಧೀರಜ್ ಹತ್ರ ರಾಜಿ ಮಾಡ್ಕೊಂಡ್ರು, ವಿಶ್ವನಾಥ್ ಹತ್ರ ರಾಜಿ ಮಾಡ್ಕೊಂಡ್ರು, ಚುನಾವಣೆ ಮಾಡ್ತಾರೆ, ಪುಟ್ಟಸ್ವಾಮಿ ಗೌಡ್ರನ್ನ ಅಡ್ಜಸ್ಟ್ ಮಾಡ್ಕೊಂಡವ್ರೆ, ಸುಬ್ಬಾರೆಡ್ಡಿನ ಅಡ್ಜಸ್ಟ್ ಮಾಡ್ಕೊಂಡವ್ರಂತೆ, ಹಂಗಂತೆ ಹಿಂಗಂತೆ ಎಲ್ಲ ಚರ್ಚೆಗಳಿದೆ. ಬಟ್ ರಕ್ಷಾರಾಮಯ್ಯ ತನ್ನ ಪಕ್ಷದಲ್ಲಿ ಇದ್ದಂತ ವಿರೋಧವನ್ನ ತಣ್ಣಗೆ ಮಾಡಿ ಅವ್ರ ಜೊತೆ ಹೆಗ್ಲ ಮೇಲೆ ಕೈ ಹಾಕಿ ಕ್ಯಾಂಪೇನ್ ಕರ್ಕೊಂಡು ಹೋಗೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ. ಹೌದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 6,10,000 ಕಾಂಗ್ರೆಸ್ ಓಟು, 5,40,000 ಬಿಜೆಪಿ ಓಟು, 2,35,000 JDS ಓಟ್ ಇದೆ. JDS ಮತ್ತೆ ಬಿಜೆಪಿ ಮತಗಳು ಸೇರಿ 7,75,000, ಕಾಂಗ್ರೆಸ್ 6,10,000. ಬಟ್ JDS ಆಗ್ತಂತ ಮುಸ್ಲಿಂ ಓಟ್ ಕಿತ್ಕೊಂಡು ಹೋಗ್ಬೋದು, ಒಂದಷ್ಟು ಅಹಿಂದ ಓಟ್ ಕಿತ್ಕೊಂಡು ಹೋಗ್ಬೋದು. ಯಾರಿಗೆ? ಇವ್ರಿಗೆ, ಕಾಂಗ್ರೆಸ್ ಹೋಗ್ಬೋದು. ಸೊ ಇವೆಲ್ಲವೂ ಇದೆ. ಬಟ್ ಒಂದ್ ಹೆಜ್ಜೆ ಸುಧಾಕರ್ ಮುಂದೆ ಕಾಣ್ತಿದ್ದಾರೆ. ಬಟ್ ಪ್ರದೀಪ್ ಈಶ್ವರ್ ಆಟ ಇದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್. ಪ್ರದೀಪ್ ಈಶ್ವರ್ ಸುಧಾಕರ್ ಅವ್ರನ್ನ ತಡಿತೀನಿ, ಲೋಕಸಭೆ ಮೆಟ್ಲತ್ತಲ್ಲ, ಅದು ಯಾರೇ ಬರಲಿ, ಮೋದಿ ಬಂದು ಪ್ರಚಾರ ಮಾಡಲಿ, ಅಮಿತ್ ಶಾ ಬರಲಿ, ಯಾರು ಬಂದ್ರು ಮೆಟ್ಲತ್ತಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕುತೂಹಲ ಜಾಸ್ತಿ ಆಗಿದೆ. ನಿಮಗೂ ಇದೆಯಾ ಹಂಗೆ? ಖಂಡಿತವಲ್ಲ. 3 ಲಕ್ಷ ಲೀಡು ಅಂತ ಹೇಳೋರು ನನ್ನ ಹತ್ರ. ಅಂದ್ರೆ ಕರ್ನಾಟಕ ಟಿವಿಗೆ ಬೈಟಲ್. ಯಾಕೆ ಅಂದ್ರೆ ಒಂದು ವಿಷಯ ಬರುತ್ತೆ, ಪ್ರಸ್ತಾಪ ಮಾಡ್ತಾರೆ, ಇಷ್ಟೆಲ್ಲ ಗಾರ್ಣ ಮಾಡದಂತ ಅವರಂತ ಇವರೆಲ್ಲ ಮೆಟ್ಲತ್ಬೇಕು, ಅವ್ರಿಗೆಲ್ಲ ಅವಕಾಶ ಕೊಡಬೇಕಾ ಅಂತ ಪ್ರದೀಪ್ ಈಶ್ವರ್ ಹೇಳ್ತಿರ್ತಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ, ಬಿಜೆಪಿಯಲ್ಲಿ, JDS ಅಲ್ಲಿ ಎಲ್ಲರೂ 100% ಕ್ಲೀನ್ ಕೃಷ್ಣಪ್ಪಗಳಿಲ್ಲ. ಹೌದು. ಒಂದು ಮಾತು ಹೇಳ್ತಾರೆ, ತಲೆ ಒಡೆದು, ತಲೆ ಹಿಡ್ದು, ತಲೆ ಓಡಿಸೋ, ಹೆಂಗೆಂಗೋ ಸಂಪಾದನೆ ಮಾಡಿ ರಾಜಕಾರಣಕ್ಕೆ ಬಂದವ್ರು ಬಹಳಷ್ಟು ಜನ ಇರ್ತಾರೆ. ಆಲ್ ಪಾರ್ಟಿ ಇದಕ್ಕೆ ಯಾರೂ ವರ್ತ ಆಗಿಲ್ಲ. ಬಟ್ ಚಿಕ್ಕಬಳ್ಳಾಪುರ ಜನ ಏನ್ ತೀರ್ಮಾನ ಮಾಡ್ತಾರೆ? ಡಾಕ್ಟರ್ K ಸುಧಾಕರ್ ಓಟ್ ಹಾಕ್ತಾರ, ಅಥವಾ ಪ್ರದೀಪ್ ಈಶ್ವರ್ ಅವರ ಪ್ರತಿನಿಧಿ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಅವ್ರಿಗೆ ಓಟ್ ಹಾಕ್ತಾರ? ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.